ಸಮಾನುಲಾರವರೇ, ಅವರು ಹಿಂದೆ ಬ್ಲಾಕ್ ಅಧ್ಯಕ್ಷ ಆಗಿದ್ರು, ನನ್ನ ಜೊತೆನಲ್ಲಿ ಕೌನ್ಸಿಲರ್ ಆಗಿದ್ದು 2 ಬಾರಿ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು. ಹಾಗೆಯೇ ಬಹಳಷ್ಟು ವರ್ಷಗಳ ಕಾಲದಿಂದ ನನ್ನ ಅವರ ಸ್ನೇಹ. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಬ್ಲಾಕ್ ಅಧ್ಯಕ್ಷರು ಆಗಿರ್ತಕ್ಕಂಥ ಅರ್ಲಪ್ಪನವರೇ, ಹಿರಿಯ ಕಾಂಗ್ರೆಸ್ ಮುಖಂಡರು ಆಗಿರ್ತಕ್ಕಂಥ ಜಮೇದಾರ್ರವರೇ, ಅಸದ್ರವರೇ, ಅಕ್ರಮ್ರವರೇ, ಯುವ ನಾಯಕರಾಗಿರ್ತಕ್ಕಂಥ ಶಿವರವರೇ, ಅನ್ಸರ್ರವರೇ, ಇನ್ನೊಬ್ಬ ಆಕಾಂಕ್ಷಿ ನಮ್ಮ ಉಮಾಶಂಕರ್ ಅವರೇ, ಮತ್ತೆ ನಮ್ಮ ವಾರ್ಡ್ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಕೃಷ್ಣರವರೇ, ಹಾಗೆಯೇ ವೇದಿಕೆ ಮೇಲೆ ಅನೇಕ ಜನ ಇದ್ದಾರೆ. ಮೂರ್ತಿ, ನಯೀಮ್, ನಮ್ಮ ಹಳೆಯ ಅಧ್ಯಕ್ಷರು, ನಮ್ಮ ಯುವ ಅಧ್ಯಕ್ಷರು ಜ್ಞಾನವನ್ನು ಮಾಡ್ತಾ ಇದ್ದೀರಾ ಅಂತೇಳಿ ನನಗೆ ಗೊತ್ತಿದ್ದಾಗೆ ಅಮಾನುಲ್ಲಾ ಅವರು ಬಹಳ ಅನೇಕ ವರ್ಷದಿಂದ ಪ್ರತಿ ವರ್ಷ ರಂಜಾನ್ ಹಬ್ಬದಿಂದ ಕೊಡ್ತಾ ಇದ್ದಾರೆ. ಹಾಗಾಗಿನೇ ನಾನು ಪ್ರತಿ ವರ್ಷ ಬಂದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಜನಪ್ರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಇವತ್ತು ದಿವಸ ಬಂದಿದೆ. ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅವರ ಒಂದು ನಾಯಕತ್ವದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಬಂದಿದೆ. ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದ ನಂತರ ಇವತ್ತು ಅನೇಕ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಇವತ್ತು ದಿವಸ ಕೊಟ್ಟಿದೆ. GBA ಚುನಾವಣೆ ಬರ್ತದೆ, ನೀವು ಶಾಸಕರ ಹತ್ರ ಹೋಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. GBAಯಲ್ಲಿ ನಿಮ್ಮ ರೆಪ್ರೆಸೆಂಟೇಟಿವ್ ನಿಮ್ಮ ಕಾರ್ಪೊರೇಟ್ನ ಚುನಾವಣೆಗೆ ಗೆಲ್ಸ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಾಗ ಮಾತ್ರ ಬಡವರ ಕೆಲಸ ಆಗೋದು. ನಾನು ಇವತ್ತು ಹೇಳ್ತಾ ಇದ್ದೀನಿ ವೇದಿಕೆ ಮುಖೇನ, ನೀವು ಯಾವುದೇ ಪಕ್ಷದ ಬೇರೆ ಪಕ್ಷದ ಅಭ್ಯರ್ಥಿಗೆ ನೀವು ಓಟ್ ಹಾಕಿದ್ರೆ ಅವರಕ್ಕೂ ಕೆಲಸ ಮಾಡೋದಿಲ್ಲ. ಅವ್ರು ಕಾಸು ಕೊಡ್ತಾರೆ, ಓಟನ್ನ ಕೊಂಡ್ಕೊಳ್ತಾರೆ. ಮಾಂಸದ ಊಟ ವರ್ಷಕ್ಕೊಂದ್ಸತಿ ಹಾಕ್ತಾರೆ, ಇಲ್ಲ ಸೀರೆ ಕೊಡ್ತಾರೆ. ಇದು ಶಾಶ್ವತ ಅಲ್ಲ. ನಿಮಗೆ ಶಾಶ್ವತವಾಗಿ ಕೆಲಸಗಳಾಗಬೇಕು, ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟಾಗ ಮಾತ್ರ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನಿಮ್ಮ ಜೊತೆನಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಬರುವಂತಹ GBA ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೊಳ್ಳಿ. ನಿಮ್ಮ ಕಷ್ಟದ ಜೊತೆನಲ್ಲಿ ನಿಮ್ಮ ಜೊತೆನಲ್ಲಿ ನಿಂತ್ಕೊಳ್ತಾರೆ. ಇವತ್ತು ಅನೇಕ ಜನ ಕಾರ್ಪೊರೇಟ್ಗಳ ಆಕಾಂಕ್ಷಿಗಳು ಇರ್ಬೋದು, ಆದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಹೈಕಮಾಂಡು ತೀರ್ಮಾನವನ್ನು ಮಾಡ್ತದೆ. ಯಾರು ನಿಮ್ಮ ಜೊತೆನಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ, ಯಾರು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ, ಯಾರು ಬಡವರ ಬಗ್ಗೆ ಕಾಳಜಿ ಇದೆ, ಯಾರು ನಿರಂತರವಾಗಿ ಜನರ ಸೇವೆಯನ್ನು ಮಾಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನವನ್ನು ಮಾಡಿ ಟಿಕೆಟ್ ಕೊಡ್ತಾರೆ. ಯಾರಿಗೆ ಟಿಕೆಟ್ ಕೊಡ್ಲಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ಇರಬೇಕು. ನಿಮ್ಮೆಲ್ಲರ ಪರವಾಗಿ ಆ ಭಗವಂತನ ಆಶೀಸ್ಸು ಯಾವಾಗಲೂ ಇರಲಿ, ಅಲ್ಲಾಹನ ಆಶೀರ್ವಾದ ಯಾವಾಗಲೂ ಅವರ ಮೇಲೆ ಇರಲಿ ಅಂತ ಹೇಳಿ ಇವತ್ತೊಂದು ದಿವಸ ಈ ಕಾರ್ಯಕ್ರಮ ನಾನು ಹೇಳಿದೆ. ಅವರು ಸಾಯಂಕಾಲ ಪಾಪ ಇಟ್ಕೊಂಡಿದ್ರು, ನಾನು ಇವತ್ತು ಇರೋದಿಲ್ಲ, ನಾನು ಇವತ್ತು ರಾತ್ರಿಗೆ ಎಲ್ಲೋ ಹೋಗ್ತೀನಿ ಅಂತ ಹೇಳಿದೆ. ಆದರೂ ನನಗೋಸ್ಕರ ಮಧ್ಯಾಹ್ನವನ್ನು ಪ್ರೀಪೋನನ್ನು ಮಾಡಿ ಇಟ್ಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಈ ಭಾಗದಲ್ಲಿರ್ತಕ್ಕಂಥ ದರ್ಗಾ ಮೊಹಲ್ಲನ ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಒಳ್ಳೇದಾಗಲಿ. ಈ ಪವಿತ್ರ ಹಬ್ಬದಲ್ಲಿ ನಾವೆಲ್ಲರೂ ರಾಷ್ಟ್ರದಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ನಾವೆಲ್ಲರೂ ಕೆಲಸವನ್ನು ಮಾಡೋಣ. ಹಾಗೇನೆ ವಿಜಯಪುರನು ದರ್ಗಾಮಾಲ ಅಂದ್ರೆ ದರ್ಗಾಮಾಲ, ವಿಜಯಪುರ ಎಲ್ಲ ಸೇರಿದೆ, ನಮಗೆಲ್ಲ ಒಂದೇ ಅಲ್ವಾ? ಯಾಕೆಂತ ಹೇಳಿದ್ರೆ ವಿಜಯಪುರ ದರ್ಗಾಮಾಲ ನನಗೆ ಇಡೀ ಕ್ಷೇತ್ರದಲ್ಲಿ ಎಲ್ಲೋ ನಮಗೆ ಜಾಸ್ತಿ ಪ್ಲಸ್ ಬರಲಿಲ್ಲ. ನಾನು 13 ದಿವಸ ಇದ್ರೂ ವಿಜಯಪುರ ದರ್ಗಾಮಾಲೆ ನನಗೆ ಹೆಚ್ಚು ಓಟ್ ಬಂದಿತ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ಒಡನಾಟ ಹಾಗೇನೆ ಇತ್ತು. ಶಾಶ್ವತವಾಗಿ ವಿಜಯಪುರ ದರ್ಗಾ ಮಾಲಲ್ಲಿ ಯಾವಾಗ ಜ್ಯೋತಿಪುರದಲ್ಲಿ ಇದ್ದಿದ್ರಿಂದ ಇವತ್ತು ದಿವಸ, ಯಾಕೆಂದ್ರೆ ಜ್ಯೋತಿಪುರ ಅಂತ ಹೇಳಿದ ತಕ್ಷಣ ನನಗೂ ಅಮಾನುಲ್ಲಾ ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಇದೆ. ಒಬ್ಬರು ಸ್ಟೇ ಆರ್ಡರ್ ತಂದಿದ್ರು, ಲೈಟ್ ಹಾಕ್ಬಾರ್ದು ಅಂತೇಳಿ. ನಾನು ಪ್ರೆಸಿಡೆಂಟ್ ಆಗಿದೆ 2000ರಲ್ಲಿ. ಆ ಸ್ಟೇ ಆರ್ಡರ್ ತಂದು ನಾನು ಕೇಬಿನಲ್ಲಿ ಕೂತ್ಕೊಂಡಿದ್ರು. ಅವ್ರನ್ನ ಅಲ್ಲೇ ಕೂರಿಸ್ಕೊಂಡು ನಾವು KB ಎಲೆಕ್ಟ್ರಿಸಿಟಿನ ಕೊಟ್ಟಿದ್ದಲ್ಲಿ. KBನೇ ಇರಲಿಲ್ಲ, ಎಲೆಕ್ಟ್ರಿಸಿಟಿನೇ ಇರಲಿಲ್ಲ, ರಸ್ತೆನೂ ಇರಲಿಲ್ಲ, ಯಾರು ಮಾಡಕ್ಕೆ ಬಿಟ್ಟಿರ್ಲಿಲ್ಲ. ರೋಡ್ನ ಫಸ್ಟ್ ನಾವೇ ಮಾಡಿದ್ವಿ 2000 ಅಲ್ಲಿ. ಅಲ್ಲೂ ಮಾಡಿದ್ವಿ, ಛತ್ರದಲ್ಲೂ ಮಾಡಿದ್ವಿ.
ಏಕೆಂತಂದ್ರೆ ಕಾಂಗ್ರೆಸ್ ಪಕ್ಷದವರು ಮಾತ್ರ ಬಡವರ ಬಗ್ಗೆ ಕಾಳಜಿ ಇರೋದು. ಇದು ಜನರು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರು ಬರ್ತಾರೆ, ಅವ್ರ ಕಾಳಜಿ ಯಾವಾಗ ಗೊತ್ತಾ? ಚುನಾವಣೆಗೆ ಅವ್ರ ಕಾಳಜಿ, ಕಾಸು ಕೊಡ್ತಾರೆ ಬಂದು. ಈಗ ನಾವು ಶಾಶ್ವತವಾಗಿ ಕೆಲಸ ಮಾಡಿದ್ರೆ ನಾವು ಕ್ಯಾಸೆಟ್ ಕೊಡ್ಬೇಕು. ಒಳ್ಳೆ ಕೆಲಸ ನಿಮ್ಮ ಜೊತೆನಲ್ಲಿ ಮಾಡ್ತಾ ಇದ್ರೆ ಏನು 1000 ರೂಪಾಯಿ 2000 ರೂಪಾಯಿಗೋಸ್ಕರ ಯಾರಾದ್ರೂ ಓಟ್ ಹಾಕ್ತಾರ? ಅವ್ರು ಕೊಂಡ್ಕೊಳ್ಳೋದಕ್ಕೆ ನೋಡೋದು. ಅವ್ರು ಒಳ್ಳೆ ಕೆಲಸ ಮಾಡೋದಿಲ್ಲ, ಅದಕ್ಕೋಸ್ಕರ ದುಡ್ಡಲ್ಲಿ ಕೊಂಡ್ಕೊಳ್ಳೋದು, ಸೀರಿಯಲ್ ಕೊಂಡ್ಕೊಳ್ಳೋದು, ಮಾಂಸದ ಊಟ ಹಾಕ್ಬಿಟ್ಟು ಕೊಂಡ್ಕೊಳ್ಳೋದು ವರ್ಷಕ್ಕೊಂದ್ಸರಿ. ಇದಕ್ಕೆ ದಯವಿಟ್ಟು ಸೋಲಬೇಡಿ. आप देख रहे हैं सदाए हिंद उर्दू।